ಇನ್ನು ಶೇಖ್ ಹಸೀನಾ ಅವರನ್ನು ಜಾಸ್ತಿ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಗಂಭೀರವಾಗಿದೆ. ನಮಗೆ ಶೇಖ್ ಹಸೀನಾಗಿಂತಲೂ ಮುಖ್ಯ ಅಲ್ಲಿರುವಂಥ ನಮ್ಮ ಹಿಂದೂಗಳು. ಉದ್ರಿಕ್ತರು ಹುಡುಕಿ ಹಿಂದೂಗಳ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದು ಗೊತ್ತಿರುವಂಥದ್ದೇ. ಅಲ್ಲಿರುವಂಥ ಇಸ್ಕಾನ್ ಟೆಂಪಲನ್ನು ಒಡೆದಾಕಿದ್ದಾರೆ. 23% ಇದ್ದಂಥ ಹಿಂದೂಗಳು ಈಗ 8ರಿಂದ 10%, ಕೆಲವರು 14% ಅಂತ ಹೇಳ್ತಾರೆ, 8%. ಈಗ ಹೇಳಿ, CAA NRC ಬೇಕೋ ಬೇಡೋ? ಇಲ್ಲಿರುವಂಥ ಹಿಂದೂಗಳಿಗೆ ಯಾರು ಪಾಕಿಸ್ತಾನ ರಕ್ಷಣೆ ಕೊಡುತ್ತಾ, ಚೀನಾ ರಕ್ಷಣೆ ಕೊಡುತ್ತಾ, ನೇಪಾಳ ರಕ್ಷಣೆ ಕೊಡುತ್ತಾ, ಭೂಟಾನ್ ರಕ್ಷಣೆ ಕೊಡುತ್ತಾ, ಮ್ಯಾನ್ಮಾರ್ ರಕ್ಷಣೆ ಕೊಡುತ್ತಾ, ಬರ್ಮಾ ರಕ್ಷಣೆ ಕೊಡುತ್ತಾ? ಯಾರು ಕೊಡಬೇಕು ಆ ಹಿಂದೂಗಳಿಗೆ? ಅಲ್ಲಿ ಕ್ರಿಶ್ಚಿಯನ್ಸೇ ಇದ್ದಾರೆ, ಯಾರು ರಕ್ಷಣೆ ಕೊಡ್ತಾರೆ? ಅದಕ್ಕೆ ಭಾರತ ಸರ್ಕಾರ ಹೇಳಿದ್ದು, ಅಲ್ಲಿರುವಂಥ ಮುಸ್ಲಿಮರು ಹೊರತುಪಡಿಸಿ ಹಿಂದೂಗಳ ಬನ್ನಿ ಭಾರತಕ್ಕೆ, ಕ್ರಿಶ್ಚಿಯನ್ಸ ಬನ್ನಿ ಭಾರತಕ್ಕೆ, ಸಿಕ್ಕ ಬನ್ನಿ ಭಾರತಕ್ಕೆ, ಇನ್ನು ಬೇರೆ ಬೇರೆ ಪಾದ್ರಿ ಗೀದ್ರಿ ಯಾರೇ ಆಗಿದ್ರು ಕೂಡ ಮುಸ್ಲಿಮರು ಹೊರತುಪಡಿಸಿ ಬನ್ನಿ. ಹಾಗಿದ್ರೆ ನೀವು ಕೇಳ್ಬೋದು, ಏನು ಸರ್ ಮುಸ್ಲಿಮರು ಬೇಡ ಅಂತೀರಿ? ಸ್ವಾಮಿ, ಮುಸ್ಲಿಮರು ಬೇಡ ಅಂತ ಹೇಳೋದಲ್ಲ. ಬಾಂಗ್ಲಾದೇಶ ಮುಸ್ಲಿಂ ರಾಷ್ಟ್ರ, ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಅಫ್ಘಾನಿಸ್ತಾನ ಮುಸ್ಲಿಂ ರಾಷ್ಟ್ರ. ನಿಮಗೆ ಆ 3 ರಾಷ್ಟ್ರಗಳಿಗೆ ಮುಸ್ಲಿಮರು ಬೇಡ ಅಂತಂದರೆ ನಮಗೆ ಯಾಕೆ ಬೇಕು ಅಲ್ವಾ? ಕ್ವಶನ್ ಹೌದು ತಾನೆ? ಈಗ ಹೇಳಿ, CAA ಬೇಕಾ ಬೇಡೋ? NRC ಬೇಕೋ ಬೇಡೋ? ಮುಂದಿನ ಸುದ್ದಿಗೆ ಬನ್ನಿ. ಯಾವ ರೀತಿ ಹಿಂದೂಗಳ ಮೇಲೆ ಮಾರಣ ಹೋಮ ಆಗ್ತಾ ಇದೆ, ಯಾಕೆ CAA NRC ಇಂಪಾರ್ಟೆಂಟ್ ಆಗುತ್ತೆ, ಈ ಸ್ಟೋರಿ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು. ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಜೀವ ಬೆದರಿಕೆ, ಸಹಾಯಕ್ಕೆ ಅಂಗಲಾಚುತ್ತಿದ್ದಾರೆ ಮಹಿಳೆಯರು. ಬಾಂಗ್ಲಾದೇಶದಲ್ಲಿ ಉಂಟಾಗಿರುವ ಅರಾಜಕತೆ ಅಲ್ಪಸಂಖ್ಯಾತ ಹಿಂದೂಗಳ ಜೀವಕ್ಕೆ ಅಪಾಯ ತಂದೊಡ್ಡಿದೆ. ಉದ್ರಿಕ್ತರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದು ಅವರ ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ, ಮಹಿಳೆಯರನ್ನ ಅಪಹರಿಸಿ ಹಿಂಸೆ ಮಾಡುತ್ತಿದ್ದಾರೆ. ಅಲ್ಲದೆ ಇಸ್ಕಾನ್ ಸೇರಿದಂತೆ ಹಲವು ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಗಿದೆ. ಬಾಂಗ್ಲಾದೇಶದ ಅಸಹಾಯಕ ಹಿಂದೂ ಮಹಿಳೆಯರು ಸುರಕ್ಷತೆಗಾಗಿ ಅಂಗಲಾಚುತ್ತಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಗಳ ಜೀವನದ ದುಸ್ಥಿತಿಯ ಮೇಲೆ ಬೆಳಕು ಚೆಲ್ಲುತ್ತಿದೆ. উল্টো দিক থেকে এসে আমার বাসার মধ্যে ঢুকে, আমার বাবা একজন ব্যবসা করে, সে তার ব্যবসার প্রতিষ্ঠান, আমার ভাই একজন ডাক্তার, ছোট কাকার ছেলে, তার চেম্বারও আমাদের বাসার মধ্যে. ಬಾಂಗ್ಲಾದೇಶ ದಳ್ಳೂರಿ ನೋಡಿದ ಕರ್ನಾಟಕದ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಬೆಳಗಾವಿ DC ಸಂಸದ ಶೆಟ್ಟರ್ ಸಹಾಯದಿಂದ ವಾಪಸ್ಸಾದ 25 ಸ್ಟೂಡೆಂಟ್ಸ್ ಅಲ್ಲಿನ ಸ್ಥಿತಿಯನ್ನ ವಿವರಿಸಿದ್ದಾರೆ. ಅಲ್ಲೇ ಇದ್ದಿದ್ರೆ ರೂಮ್ನಲ್ಲಿ ಕೂಡ ಹಾಕಿ ಹಿಂಸೆ ನೀಡ್ತಿದ್ರು. ಎಲ್ಲ ಕಡೆ ಕರ್ಫ್ಯೂ ಇತ್ತು, ಊಟಕ್ಕೂ ಪರದಾಡಿದ್ವಿ ಎಂದಿದ್ದಾರೆ. ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನು ಫೆಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ, ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ. ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ನಮ್ಮ ಹುಡುಗರಿಗೆ ನಮ್ಮ ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಬಾಂಗ್ಲಾ ಅರಾಜಕತೆ ಬಳಸಿಕೊಂಡ ಇಸ್ಲಾಮಿಕ್ ತೀವ್ರವಾದಿಗಳು ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ದಾಳಿ ನಡೆಸಿದ್ದಾರೆ. 1964ರಿಂದ 2013ರವರೆಗೆ ಬಾಂಗ್ಲಾದೇಶದಿಂದ 11 ಲಕ್ಷ ಹಿಂದೂಗಳು ದೇಶ ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಮತಾ ಬ್ಯಾನರ್ಜಿ ಅಲ್ಲಿದ್ದವರಿಗೆ ಬನ್ನಿ ಅಂತೆಲ್ಲ ಹೇಳೋದಿದೆಯಲ್ಲ. ನಮಗೀಗ ಬಾಂಗ್ಲಾದೇಶದಿಂದ ಯಾರೂ ಬರಬಾರ್ದು, ನಾವು ಸ್ವತಂತ್ರ ರಾಷ್ಟ್ರವಾಗಿದ್ದೀವಿ, ಅವ್ರಿಗೆ ಬಿಟ್ಟುಕೊಟ್ಟಿದ್ದೀವಿ, ಮತ್ತೊಂದು ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ, ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ. 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ, ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ. ಈಗಲೂ ಕೂಡ ಅಷ್ಟೇ, ಆದೇಶ ಕೊಟ್ಟಿದ್ದಾರೆ, ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.